ಬನ್ನಿ ಫ್ರೆಂಡ್ಸ್, ಕೊನೆಗೂ ನನ್ನ 2 ಥರ ಚಿಕನ್ನು ರೆಡಿಯಾಗಿದೆ ನೋಡಿ. ಈ ಕಡೆ ರೆಡ್ ಕಲರ್ ಚಿಕನ್ನು. ನಾನಿವಾಗ ಅದಕ್ಕೆ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಹಿಂಡ್ತೀನಿ, ತುಂಬ ಟೇಸ್ಟ್ ಇರುತ್ತೆ. ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಕ್ತೀನಿ ನೋಡಿ. ರೆಡ್ ಕಲರ್ ಚಿಕನ್ ಬೆಂದಿದೆ, ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಫಸ್ಟ್ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ನೋಡಿ, ಎಷ್ಟು ಚೆನ್ನಾಗಾಗಿದೆ. ರೆಡ್ ಗ್ರೇವಿ ಇದು ಚಪಾತಿಗೆ, ಮುದ್ದೆಗೆ, ರೈಸುಗೆ ಚೆನ್ನಾಗಿರುತ್ತೆ ನೋಡಿ. ಪರ್ಫೆಕ್ಟಾಗಿ ಆಗಿದೆ. ಇದು ರೆಡ್ ಕಲರ್ ಚಿಕನ್ ರೆಡಿ, ಎಲ್ಲ ಬೆಂದಿದೆ. ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿದಿದೆ. ಟೊಮೆಟೊ 2 ಹಾಕಿದ್ನಿ. ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಒಂದೇ ಟೈಮಲ್ಲಿ 2 ಥರ ಚಿಕನ್ ಮಾಡ್ತಾಯಿದ್ದೀನಿ. ಈ ಕಡೆ ನೋಡಿ, ಇದು ತೆಗಿತೀನಿ ನೋಡಿ. ಬಬ್ಬ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೂ ಕೊನೆಯಲ್ಲಿ ಒಂದು ನಿಂಬೆಹಣ್ಣು ಹಾಕ್ತೀನಿ ನೋಡಿ. ಕಲರ್ ನಾಟಿ ಮೆಂತ್ಯ ಸೊಪ್ಪು ಹಾಕಿ, ನಾಟಿ ಚಿಕನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಮೇಲಿಂದ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಈಸಿ. ಎಲ್ಲ ಮಸಾಲೆ ರೆಡಿ ಮಾಡಿಕೊಂಡ್ರೆ ಒಂದು 20 ನಿಮಿಷ 25 ನಿಮಿಷಕ್ಕೆ ಆಗುತ್ತೆ. ಚಿಕನ್ ಬೇಯಬೇಕಷ್ಟೇ ನೋಡಿ. ನೋಡ್ರಾ, ನಾವು 2 ಸೈಡು ಒಂದು ಮೆಂತ್ಯ ಸೊಪ್ಪು ಹಾಕಿ ನಾಟಿ ಚಿಕನ್, ನಾಟಿ ಸ್ಟೈಲ್ ಚಿಕನ್ ಸಾರು. ಈ ಕಡೆ ರೆಡ್ ಚಿಕನ್. ಎರಡು ರೆಡಿಯಾಗಿದೆ. ಮೆಂತ್ಯ ಸೊಪ್ಪು ಹಾಕಿ ನಾಟಿ ಚಿಕನ್, ಈ ಕಡೆ ರೆಡ್ ಚಿಕನ್. ಯಾರಿಗೆಲ್ಲ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಶೇರ್ ಮಾಡಿ. 2 ಒಂದೇ ಸಲ ಮಾಡಿದ್ದೀನಿ.